ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಬಟ್ ಇಲ್ಲೊಂದು ಕೇಸ್ ಅಂದರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಪಾಪ ಆ ಮಹಿಳೆ 2 ಮದುವೆ ಆಗಿರ್ತಾರೆ, ಬಟ್ 2 ಡಿವೋರ್ಸ್ ಆಗಿರುತ್ತೆ ಕಾರಣಾಂತರಗಳಿಂದ. ಅದು ಅವರ ವೈಯಕ್ತಿಕ ನಿರ್ಧಾರ. ಬಟ್ 3ನೇ ವ್ಯಕ್ತಿಯನ್ನು ಕೂಡ ಅವರು ನಂಬಿ ಭಾಳ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಬಟ್ ಆ ವ್ಯಕ್ತಿ ಆಕೆಗೆ ಹೇಗೆ ಬೇಕೋ ಹಾಗೆ ಟಾರ್ಚರ್ ಕೊಟ್ಟು ಆಕೆಯನ್ನು ನೋಡಿಕೊಳ್ತಾ ಇರಲಿಲ್ಲ ಸರಿಯಾಗಿ. ಸೊ ಅವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಗಲಾಟೆಗಳಾಗಿ ಇವತ್ತು ಡಿವೋರ್ಸ್ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಆ 3ನೇ ಗಂಡ ಮಂಜುನಾಥ್ ಅನ್ನೋ ವ್ಯಕ್ತಿ ಮೇಘಶ್ರೀ ಅನ್ನೋ ತನ್ನ ಪತ್ನಿಗೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟಿರುವುದು, ಜೊತೆಗೆ ಆಕೆ ಆರೋಪ ಮಾಡ್ತಿರುವ ಹಾಗೆ, ಜೊತೆಗೆ ಆತ ಹೇಳ್ತಾ ಇದ್ದಾನೆ ಆಕೆಯಿಂದ ನನಗೆ ನೆಮ್ಮದಿನೇ ಇರಲಿಲ್ಲ. ಈ ಹಿಂದೆ 2 ಮದುವೆಯನ್ನು ಏನು ಮಾಡಿಕೊಂಡಿದ್ಲು ಆಕೆ, ಅವರಿಬ್ಬರಿಂದ ಹಣ ಪೀಕುವಂಥ ಕೆಲಸವನ್ನು ಮಾಡಿದ್ದಾಳೆ. ಜೊತೆಗೆ ಈಗ ನನ್ನಿಂದನೂ ಕೂಡ ಹಣ ಪೀಕುವಂಥ ಕೆಲಸಕ್ಕೆ ಮುಂದಾಗಿದ್ದಾಳೆ. ಸೊ ಇದೇ ಆಕೆಯ ಬಿಸ್ನೆಸ್ಸು, ಗಂಡಸರನ್ನು ನಂಬಿಸೋದು, ಆ ರೀತಿಯಾಗೆಲ್ಲ ಆರೋಪವನ್ನು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಸ್ವತಃ ನಮ್ಮ ಸ್ಟುಡಿಯೋದಲ್ಲಿ ಸಂತ್ರಸ್ತ ಮಹಿಳೆನೇ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ 3 ಮದುವೆ ಮಹಾಯುದ್ಧ. ನಾನು ರಾಮ್ ಬಡ್ಗೇರ್. ಗಂಡ ನನ್ನ ಲೈಫೇ ಹಾಳು ಮಾಡಿದಾನೆ ಅಂತ ಹೆಂಡತಿ ಗೋಳಾಡ್ತಾ ಇದ್ದಾರೆ. ಪತಿ ವಿರುದ್ಧ ವಿಚಿತ್ರ ವರ್ತನೆಯ ಆರೋಪವನ್ನ ಮಾಡಿದ್ರು ಪತ್ನಿ. ಶೋಕಿಗೆ ಗಂಡಂದಿರ ಹಣ ಬಳಸಿಕೊಳ್ಳುತ್ತಾಳೆ ಅಂತ ಪತಿ ಆರೋಪವನ್ನ ಮಾಡಿರೋದು. ಗಂಡ ಹೆಂಡತಿ ಜಗಳ ಈಗ ಬೀದಿಗೆ ಬಂದಿದೆ. ಪತ್ನಿಯ ಮೇಲೆ ಪತಿ, ಪತಿ ಮೇಲೆ ಪತ್ನಿ, ಆರೋಪ ಪ್ರತ್ಯಾರೋಪ ಇದನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ತಾಳಿ ಕಟ್ಟಿರೋ ಹೆಂಡತಿ ಬಗ್ಗೆ ಅಷ್ಟು ಕೀಳಾಗಿ ಹೇಳಿದ್ದಕ್ಕೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಗಂಡ ಹೆಂಡತಿ ಕಿತ್ತಾಟ ಇದು. ನನ್ನ ಪತ್ನಿಗೆ 4 ಜನ ಗಂಡಂದರು ಬೇಕು ಅಂತ ಪತಿ ಮಂಜುನಾಥ್ ಆರೋಪವನ್ನ ಮಾಡಿದಾನೆ. ಗಂಡ ನನ್ನ ಲೈಫೇ ಹಾಳು ಮಾಡಿದಾನೆ ಅಂತ ಹೆಂಡತಿ ಈ ಕಡೆ ಗೋಳಾಡ್ತಾ ಇದ್ದಾರೆ. ಪತಿ ವಿರುದ್ಧ ವಿಚಿತ್ರ ವರ್ತನೆಯ ಆರೋಪವನ್ನ ಮಾಡಿದ್ದ ಪತ್ನಿ ಶೋಕಿಗೆ ಗಂಡಂದಿರ ಹಣ ಬಳಸಿಕೊಳ್ತಾಳೆ ಅಂತ ಹೇಳಿ ಈ ಪತಿ ಮಂಜುನಾಥ್ ಆರೋಪವನ್ನ ಮಾಡಿರೋದು. ನೋಡಿ, ಇವರಿಬ್ಬರ ನಡುವೆ ಸಾಕಷ್ಟು ಸಮಸ್ಯೆಗಳಿದಾವೆ, ಗೊಂದಲಗಳಿದಾವೆ, ಜೊತೆಗೆ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಸಂತ್ರಸ್ತೆ ಮಹಿಳೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈಗ ನೀವು ಒಂಥರ ಆರೋಪವನ್ನ ಮಾಡ್ತಾ ಇದ್ದೀರಿ, ಬಟ್ ನಿಮ್ಮ ಪತಿ ಏನಿದಾರಲ್ಲ ಮಂಜುನಾಥ್ ಬೇರೆ ರೀತಿಯಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮೇಲೆ ಅವ್ರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡ್ಬಿಡೋಣ. ಕರ್ಕೊಂಡು ಹೋಗ್ತಾರೆ, ಕರಿವಾರಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗಾದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ನೀವು ಮದುವೆ ಆಗಕ್ಕಾಗಲ್ಲ. ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತ ಒಂದು ಕ್ರಮಗಳಿದೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತಂದೆ ತಾಯಿಗಳಾಗಿರ್ಬೋದು ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲಿ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಾಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ನೇ ಡಿವೋರ್ಸ್ ಆಗಿರ್ಬೋದು, 2ನೇ ಡಿವೋರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಳ್ಳಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ, ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಈಗ ನೋಡಿ ಉಗ್ರಗಾಮಿಗಳೆಲ್ಲೋ ದೇಶದ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇದೇನಾಗಿದೆ, ನಮ್ಮಲ್ಲೇ ಈಗ ಉಗ್ರಗಾಮಿಗಳಾಗಿ ಬೆಳಿಬೇಕಾದ್ರೆ ಆದ್ರೆ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಾ ಹೆಣ್ಣು ಒಂದೇ ತರ ಇರಲ್ಲ. ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತದೆ. ಹಾಗೂ ಇಂಥ ಘಟನೆಗಳು ಮುಂದೆ ಬರುವಾಗ ಯಾವುದೇ ಒಂದು